ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಶೇಷವಾಗಿರುವಂಥ ವಿಡಿಯೋನ ನೀವು ನೋಡ್ತಾ ಇದ್ದೀರಾ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಇವತ್ತಿನಿಂದ ಬಿಡುಗಡೆಗೆ ಶುರುವಾಗಿರುವಂಥದ್ದು. ಇದ್ರ ಬಗ್ಗೆ ಕ್ಲಿಯರಾಗಿ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಸರ್ಕಾರಿ ಯೋಜನೆಗಳಾಗಿರ್ಬೋದು, ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿ ನಮ್ಮ ಚಾನಲಲ್ಲಿ ಹೊಸ ಅಪ್ಡೇಟ್ ಕೊಡ್ತಾ ಇರ್ತೀವಿ. ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಮಾಹಿತಿನ ತಿಳ್ಕೊಳ್ಬೋದು. ಮತ್ತು ನಾವು ಯಾವುದಾದ್ರೂ ತಿಳಿಸಲಾರದಂಥ ಮಾಹಿತಿ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ನಿಮಗೂ ಕೂಡ ಸ್ವಲ್ಪ ಗೊತ್ತಿದ್ದು ಕೂಡ ನಮಗೆ ಇನ್ನೂ ಪೂರ್ತಿ ಮಾಹಿತಿ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಆ ಒಂದು ಮಾಹಿತಿಯ ಸಂಪೂರ್ಣ ವಿವರ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನಮಗೂ ಕೂಡ ಎಲ್ಲ ಯೋಜನೆಗಳು ಗೊತ್ತಿರೋದಿಲ್ಲ. ಯಾರಾದರೂ ನಿಮ್ಮಂಥವ್ರು ಇಂಥ ಯೋಜನೆ ಇದೆ ಅಂತಂದರೆ ಅದ್ರ ಬಗ್ಗೆ ಸರ್ಚ್ ಮಾಡಿ ನಾವು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಇವತ್ತು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ವಿಡಿಯೋನ ಮಾಡ್ತಾ ಇರುವಂಥದ್ದು. ಹೌದು ಸ್ನೇಹಿತರೆ, ಈಗ 3 ತಿಂಗಳುಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇರುವಂಥದ್ದು. ಈಗ ಫಲಾನುಭವಿಗಳ ಖಾತೆಗೆ 3 ತಿಂಗಳ ಅಮೌಂಟ್ ಬರಬೇಕಾಗಿದೆ. ಈಗ 3 ತಿಂಗಳ ಅಮೌಂಟು ಬರುತ್ತಾ? ಈ ಫೆಬ್ರವರಿ 10 ಇವತ್ತು 10ನೇ ತಾರೀಕಿನಂದು ಎಲ್ಲ ಫಲಾನುಭವಿಗಳಿಗೆ 3 ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಹಾಗಿದ್ದರೆ ಎಷ್ಟು ಬರುತ್ತೆ? ಎಲ್ಲನೂ ಕೂಡ ಕುತೂಹಲ ಇರುತ್ತೆ. ಯಾಕೆ ಅಂತಂದರೆ ಎಲ್ಲನೂ ಒಟ್ಟಿಗೆ 6,000 ರೂಪಾಯಿ ಹಾಕ್ತಾರಾ ಅಂತ ಫಲಾನುಭವಿಗಳಲ್ಲಿ ಗೊಂದಲ ಇರುತ್ತೆ. ಇಲ್ಲಿ ಆ ರೀತಿ ಯಾವುದೇ 3 ಕಂತುಗಳು ಒಟ್ಟಿಗೆ ಬರುವಂಥ ನಿರೀಕ್ಷೆ ಕಾಣಿಸ್ತಾ ಇಲ್ಲ. ಇಲ್ಲಿ ಬಂದರೆ ಬಹುಶಃ 2 ಕಂತುಗಳು ಅದನ್ನು ಕೂಡ ಒಟ್ಟಿಗೆ ಬರೋದಿಲ್ಲ. ಇಲ್ಲಿ ನಿಮಗೆ ಒಂದು ಕಂತು ಇವತ್ತಿನಿಂದ ಸ್ಟಾರ್ಟ್ ಆಗಿರುವಂಥದ್ದು. ಗೃಹಲಕ್ಷ್ಮಿಯರಿಗೆ ಯಾರಿಗೆ ಅಮೌಂಟ್ ಬಂದಿದೆ ಇವತ್ತು 10ನೇ ತಾರೀಕಿನಿಂದ ಅಮೌಂಟ್ ಖಾತೆಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿ ತಿಂಗಳು ಕೂಡ ಆಗ್ತಾಯಿತ್ತು. ಪ್ರತಿ ತಿಂಗಳು ಕೂಡ 10ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತಾಯಿತ್ತು. ಆದರೆ 3 ತಿಂಗಳಿಂದ ಇದು ಪೆಂಡಿಂಗ್ ಇತ್ತು. ಯಾಕೆ 3 ತಿಂಗಳಿಂದ ಪೆಂಡಿಂಗ್ ಇತ್ತು ಅಂದರೆ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಗೆ ಆಕ್ಸಿಡೆಂಟ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ಅವರು ಏನು ಅಮೌಂಟ್ ಹಾಕಲಿಕ್ಕೆ ಆಗಿರಲಿಲ್ಲ. ಈ ಒಂದು ಸಮಸ್ಯೆ ಹೇಳಿದರು. ಕೆಲವರು ಹೇಳ್ತಾರೆ ಸರ್ಕಾರದಲ್ಲಿ ಹಣ ಇಲ್ಲ, ಹಣ ಆಗ್ತಾಯಿಲ್ಲ ಅಂತ. ಅದು ಸರ್ಕಾರಕ್ಕೆ ಗೊತ್ತು. ನಮಗೂ ಕೂಡ ಸರ್ಕಾರದಲ್ಲಿ ಹಣ ಇದೇ ಇಲ್ಲ ಅಂತ ನಮಗೂ ಕೂಡ ಗೊತ್ತೇ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಮಗೆ ಏನು ಮಾಡ್ತಾರೆ, ಈ ಫೆಬ್ರವರಿ ತಿಂಗಳಲ್ಲಿ ಏನು ಪೆಂಡಿಂಗ್ ಇರುವಂಥ 2 ಕಂತುಗಳು ಬರುವಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವು ಕೂಡ. ಯಾಕೆ ಅಂತಂದರೆ 2 ತಿಂಗಳ ಹಣವನ್ನು ಈಗ ಸರ್ಕಾರ ಬಹುಶಃ ಒಂದು ದಿನ ಒಂದು ಕಂತು ಮತ್ತು ಒಂದು ದಿನ ಒಂದು ಕಂತು ಹಾಕುವಂಥ ಒಂದು ಸಾಧ್ಯತೆ ಇದೆ. ಯಾಕೆ ಅಂತಂದರೆ ತುಂಬ ಹಣ ಪೆಂಡಿಂಗ್ ಇರೋದ್ರಿಂದ ಈಗ 3 ಕಂತುಗಳು ಪೆಂಡಿಂಗ್ ಇದೆ. ಈ ತಿಂಗಳದ್ದು ಬಿಡಿ ಫೆಬ್ರವರಿದು ಈಗ ಬರೋದಿಲ್ಲ, ಇದು ನೆಕ್ಸ್ಟ್ ಮಂತ್ ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ಗೃಹಲಕ್ಷ್ಮಿಯರಿಗೆ 2 ಕಂತುಗಳು ಹಾಕಿ ಇನ್ನೂ 2 ಕಂತುಗಳು ನೆಕ್ಸ್ಟ್ ಮಂತಲ್ಲಿ ಮಾರ್ಚ್ ತಿಂಗಳಲ್ಲಿ ಹಾಕುವಂಥ ಒಂದು ಭರವಸೆ ನನಗಿದೆ. ಅದಕ್ಕಾಗಿ ಇವತ್ತು ಯಾರಿಗೆಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಜಮೆ ಆಗಿದೆ, ಯಾರಿಗಾದರೂ ಜಮಾ ಆಗಿತ್ತು ಅಂತಂದರೆ ಯಾವ ಜಿಲ್ಲೆಗೆ ಜಮಾ ಆಗಿದೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಯಾಕೆಂದರೆ 16ನೇ ಕಂತಿನ ಹಣ ಕೂಡ ಮೊದಲು ಜಮಾ ಆಗಿದೆ ಅಂತ ಕೆಲವರು ಹೇಳಿದ್ದಾರೆ. ಹಾಗಾಗಿ ಇನ್ನೂ ಕೂಡ 16ನೇ ಕಂತಿನ ಹಣ ನಮಗೆ ಬಿಡುಗಡೆ ಆಗುವುದೇ ಇವತ್ತಂತ ಅನಿಸ್ಲಾಗತ್ತಿದೆ. ಅದಕ್ಕಾಗಿ 16 ಮತ್ತು 17ನೇ ಕಂತಿನ ಹಣ ಒಂದು ಕಂತು ಬಂದರೂ ಸಾಕು. ಯಾರಿಗಾದರೂ 16ನೇ ಕಂತು ಬಂತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾರಿಗೆ ಎಷ್ಟು ಬಂದಿದೆ, 2,000 ಬಂತ, 4,000 ಬಂತ ಮತ್ತು ಯಾವ ಡಿಸ್ಟಿಕ್ನವರು ಅಂತ ಕೂಡ ಕಮೆಂಟ್ ಕೂಡ ಮಾಡಿ ತಿಳಿಸಿ ಸ್ನೇಹಿತರೆ. ಅದು ನಿಮ್ಮ ಒಂದು ಕಮೆಂಟ್ ನಮಗೆ ವಿಡಿಯೋ ನೋಡೋದಕ್ಕಿಂತ ಕಮೆಂಟ್ ಜಾಸ್ತಿ ನೋಡ್ತಿರ್ತಾರೆ ಜನರು, ಏನು ಅಭಿಪ್ರಾಯ ಬರುತ್ತೆ ಅಂತ. ಅದಕ್ಕಾಗಿ ದಯವಿಟ್ಟು ತಿಳಿಸ್ಕೊಡಿ ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದರೆ ಲೈಕ್, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.